ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ವೋ? ಛೇ, ಏನ್ ಮಾಡಕ್ಕಾಗುತ್ತೋ? ಈ ಮೆಜರ್ಮೆಂಟ್ ಅಲ್ಲ ಅಂದ್ರೆ ಇನ್ನೊಂದು ಮೆಜರ್ಮೆಂಟು, ಅದನ್ನ ತಗೊಂಡು ಈ ಕೆಲಸ ಮುಗಿಸಿದ್ರೆ ಆಯ್ತಪ್ಪ, ಅಷ್ಟೇ ತಾನೇ? ನಾನೇನ್ ಹೇಳ್ತಾ ಇದ್ದೀನಿ, ನೀನೇನ್ ಹೇಳ್ತಾ ಇದೀಯಾ? ಅದು ಏನು ನೋಡ್ತಾ ಇದ್ಯಾ? ಏನಿಲ್ಲ ಮಗ, ನಮ್ ಫ್ಯಾಕ್ಟ್ರಿಲಿ ಒಬ್ಳು ಗೂಢಚಾರಣಿ ಇದ್ದಾಳೆ. ಅವಳು ಈ ಕೇಳಿಸ್ಕೊತಾ ಇದ್ದಾಳೋ ಇಲ್ವೋ ಅನ್ನೋ ಕನ್ಫರ್ಮೇಶನ್ಗೋಸ್ಕರ ನಾನು ಹೇಳ್ತಾ ಇದ್ದೆ. ಗೂಢಚಾರಿಣಿನ? ಯಾರೋ? ಇನ್ನೂ ಕನ್ಫರ್ಮ್ ಆಗಿಲ್ಲ, ಆದ್ಮೇಲೆ ನಿಂಗೆ ಫಸ್ಟ್ ಹೇಳ್ತೀನಿ ಬಿಡು. ಅದ್ಬಿಡು, ಇವಾಗ ನಾನ್ ಸರ್ಸುನ ಹೇಗ್ ಸಮಾಧಾನ ಮಾಡ್ಬೇಕು ಅದ್ ಹೇಳು. ಮೈನಾ ಬೇಕಾ ತುಳಸಿ ಬೇಕಾ? ಮೈನಾ ತಾನೇ ಬೇಕು. ಕೊಡು ಚಿನ್ನ ಕೈನಾ. ಚಿನ್ನ, ವಾಚ್ ಚೆನ್ನಾಗಿದೆ, ನಾವಿಬ್ರು ಮ್ಯಾಚಿಂಗ್ ಡ್ರೆಸ್ ಹಾಕೊಂಡ್ ಬಂದಿದ್ದೀವಿ. ಮಾತಾಡ್ ಚಿನ್ನ. ನೋಡು ಮಗ, ನಿನ್ಗಿರೋದು ಒಂದೇ ಆಪ್ಷನ್. ಮೈನಾ ಹತ್ರ ಡೈರೆಕ್ಟ್ ಆಗಿ ಹೋಗಿ ನಾನೇ ಪ್ರಿಯಕರ ಅಂತ ಹೇಳ್ಕೊಂಡ್ಬಿಡು. ಆಮೇಲೆ ಹೇಗೋ ನಿಮ್ಮ ಅಮ್ಮನ್ ಹೋಗಿ ಒಪ್ಸಿದ್ರೆ ಆಯ್ತಪ್ಪ. ಒಪ್ಕೋತಾರ ಮಗ, ಒಪ್ಕೋತಾರೆ. ನನ್ ಮಾತ್ ಕೇಳು, ಹೋಗು. ಮೊದ್ಲು ನೀನ್ ಹೋಗಿ ನಾನೇ ಪ್ರಿಯಕರ ಅಂತ ಮೈನಾಗ ಹೇಳ್ಬಿಡು, ಮ್ಯಾಟ್ರ್ ಸಾಲ್ವ್ ಆಗ್ಬಿಡುತ್ತೆ. ನನ್ಗೂ ಹಾಗೆ ಅನ್ನಿಸ್ತಿದೆ ಕಣೋ. ಚಿನ್ನ, ನೀನಂದ್ರೆ ನಂಗೆ ತುಂಬಾ ಇಷ್ಟ. ಆಮೇಲೆ ಲವ್ ಯು ಅಂತ ಹೇಳು. ಎಷ್ಟು ಅಂತ ಕಾಯಿಸ್ತೀಯ ನನಗೆ? ಹೇಳು ಚಿನ್ನ. ಏ ಬಿಡೋ. ಏನ್ ಚಿನ್ನ ನೀನು ಯಾವಾಗಲೂ ಕೆಲಸದ ಸಾಯ್ತಿರ್ತೀಯಲ್ಲ. ಚಿನ್ನ 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 ಚಿನ್ನ. ಸರ್ 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 ಮಾಡ್ತಿದ್ದೆ ಸರ್, ಫ್ರೆಂಡ್ ಹತ್ರ ಮಾತಾಡ್ತಿದ್ದೆ ಸರ್. ಫ್ರೆಂಡ್ ಹತ್ರ ಮಾತಾಡ್ತಿದ್ದೆ ಸರ್. ಗಾರ್ಮೆಂಟ್ಸ್ ಅಲ್ಲಿ ಫ್ರೆಂಡ್ಸ್ ಜೊತೆ ಮಾತಾಡಬಾರ್ದು ಗೊತ್ತು ತಾನೆ? ಸರ್ 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 ನೋವಾಗ್ತಿದೆ ಸರ್, ನೋವಾಗ್ತಿದೆ ಸರ್. ಹೆಣ್ಮಕ್ಳ ಹತ್ರ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡಿ ಸರ್. ಸರ್ 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 ನಿಮ್ ಕೈ ಮುಗಿತೀನಿ ಸರ್, ನೋವ್ತಿದೆ ಸರ್. ಇನ್ನೊಂದ್ಸರಿ ಯಾರ ಹತ್ರ ಮಾತಾಡಲ್ಲ ಸರ್. ನೀನ್ ಹಾಗ್ ಮಾಡ್ಲಿಲ್ಲ ಅಂದ್ರು ನಿನ್ನನ್ ಹಾಗೆ ಬಿಟ್ರೆ ಉಳ್ದವ್ರಲ್ಲ ಅದೇ ಶುರು ಮಾಡ್ಕೋತಾರೆ, ಸಾರಿ ಅಂತಾರೆ. ಇವತ್ ನಿನ್ನ ಕೆಲಸದಿಂದ ಓಡಿಸಿದ್ರೆ ಎಲ್ರಿಗೂ ಬುದ್ಧಿ ಬರುತ್ತೆ. ಸರ್ 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 ಹಾಗೆ ಮಾಡಬೇಡಿ ಸರ್, ಇನ್ನೊಂದ್ಸಲ ಹಾಗೆ ಮಾಡಲ್ಲ ಸರ್. ಸರಿಯಾಗಿ ಕೇಳಿಸ್ಕೋ, ಸರಿಯಾಗಿ ಕೇಳಿಸ್ಕೋ. ಗಾರ್ಮೆಂಟ್ಸ್ ಅಲ್ಲಿ ಇರ್ಬೇಕು ಅಂದ್ರೆ ನನ್ ಮಾತನ್ನ ಕೇಳ್ಕೊಂಡಿದ್ರೆ ಕೆಲ್ಸ, ಇಲ್ಲ ಅಂದ್ರೆ ಬೇರೆ ಕಂಪ್ನಿಲಿ ಕೆಲಸ ನೋಡ್ಕೋತಾ ಇರೋ, ಹೋಗ್ತಾ ಇರೋ. ಕಾಲಿಗೆ ಬೀಳ್ತೀನಿ ಸರ್, ನಾನು ತುಂಬಾ ಕಷ್ಟದಲ್ಲಿದ್ದೀನಿ ಸರ್, ನನ್ನ ಕೆಲಸದಿಂದ ತೆಗಿಬೇಡಿ ಸರ್. ಏನು ಇವನು ಬರ್ತಾ ಬರ್ತಾ ಇವನು ಮಿತಿ ಮೀರ್ತಾನೆ ಹೋಗ್ತಿದ್ದಾನಲ್ಲ. ಸರ್ ನಾನು ಕಾಲ್ ಮುಗಿತೀನಿ ಸರ್, ನನ್ನ ಕೆಲಸದಿಂದ ತೆಗಿಬೇಡಿ ಸರ್. ಸರ್ 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 ಕೆಲಸದಿಂದ ತೆಗಿಬೇಡಿ ಸರ್, ಪ್ಲೀಸ್ ಸರ್. ಇವನ್ಗೇನಾದ್ರೂ ಒಂದ್ ಗತಿ ಇವತ್ ಮಾಡ್ಲೇಬೇಕು. ಧ್ರುವ, ಪುಷ್ಪಕ್ ಸರ್ ಏನ್ ಹೇಳಿದ್ರು ನೆನಪಿದೆ ತಾನೆ? ನೀವೆಲ್ಲ ಸುಮ್ನಿರಿ, ನಾನು ಸರಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆ ಮಾತನ್ನ ಮೀರಿ ನಾವೇನಾದ್ರೂ ಮಾಡಿದ್ವಿ ಅಂದ್ರೆ ನಾಳೆ ದಿನ ಕೆಲ್ಸದಿಂದ ತೆಗ್ದಾಕ್ತಾರ ಕಣೋ. ಆಮೇಲೆ ಮೈನಂಗೆ ಯಾರೋ ಗತಿ ಯೋಚನೆ ಮಾಡಿದ್ಯಾ? ಅದು ಆತರ ಪಡೋದಲ್ಲ ಮುಖ್ಯ, ಮುಂದೆ ಏನಾಗುತ್ತೆ ಅಂತ ಯೋಚನೆ ಮಾಡೋದು ಮುಖ್ಯ. ಸರ್ ಕೆಲಸದಿಂದ ತೆಗಿಬೇಡಿ ಸರ್, ಪ್ಲೀಸ್ ಸರ್, ನನಗೆ ಕ್ಷಮಿಸ್ಬಿಡಿ ಸರ್. ಇನ್ನೊಂದ್ಸಲ ಈ ಥರ ತಪ್ಪು ಮಾಡಲ್ಲ ಸರ್. ಸರ್ ಪ್ಲೀಸ್ ಸರ್. ಸರ್ ಸರ್ ಕೆಲಸದಿಂದ ತೆಗಿಬೇಡಿ ಸರ್, ಇನ್ನೊಂದ್ಸಲ ಹಿಂಗೆ ಮಾಡಲ್ಲ ಸರ್, ಪ್ಲೀಸ್ ಸರ್. ಎಲ್ರ ಮುಂದೆ ಕಾಲು ಬಿದ್ದು ಕ್ಷಮೆ ಕೇಳ್ದಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಿನ್ನ ಕೆಲಸದಲ್ಲಿ ಉಳಿಸ್ಕೋತಾ ಇದ್ದೀನಿ. ಇನ್ನೊಂದ್ಸರಿ ಇದು ರಿಪೀಟ್ ಆದ್ರೆ ಇಲ್ಲ ಸರ್, ಇಲ್ಲ ಸರ್. ಹೋಗು. ಹಾಂ ಸರ್, ಸಾರಿ ಸರ್. ಓಯ್, ಎಲ್ರು ಸರಿಯಾಗಿ ಕೇಳಿಸ್ಕೊಳ್ಳಿ. ಇವತ್ತಿಂದ ಊಟಕ್ಕೆ ಎಲ್ರು ಒಟ್ಟಿಗೆ ಹೋಗೋ ಹಾಗಿಲ್ಲ. ಹೆಣ್ಮಕ್ಳು ಮೊದಲು ಹೋಗ್ಬೇಕು, ಅವ್ರು ಬಂದ್ಮೇಲೆ ಗಂಡು ಮಕ್ಳು ಹೋಗ್ಬೇಕು. ಆನಂದ್, ಅವನ್ ತುಂಬಾ ಅತ್ಯಾಗಾಡ್ತಿದ್ದಾನೆ. ಏ ಉಷಾ ಸರ್. ಬಾಯ್ಲೆ. ಏಯ್, ಅವನೇನಾದ್ರೂ ಮಾಡ್ಕೊಳ್ಳಿ, ನೀನ್ ಸುಮ್ಮನೆ ನಿಂತ್ಕೊಳ್ಳೋ. ಸರ್ ಇವತ್ತಿಂದ ಹೆಣ್ಮಕ್ಳೆಲ್ಲ ಮೊದಲು ಊಟಕ್ಕೆ ಹೋಗ್ಬೇಕು. ಅವ್ರು ಬಂದು ಕೆಲಸ ಶುರು ಮಾಡಿದ್ಮೇಲೆ ಗಂಡು ಮಕ್ಳು ಊಟಕ್ಕೆ ಹೋಗ್ಬೇಕು. ಇದನ್ನೆಲ್ಲ ನೀನ್ ಗಮನಿಸ್ಕೋಬೇಕು. ಸರಿ ಸರ್, ಆಯ್ತು. ಹೋಗ್ ಕೂತ್ಕೋ. ಇನ್ಮೇಲೆ ಯಾರಾದ್ರೂ ಕೆಲಸದ ಟೈಮಲ್ಲಿ ಯಾರ ಜೊತೆನಾದ್ರೂ ಮಾತಾಡೋದು ಗಮನಿಸಿದ್ರೆ ಚರ್ಮ ಸುಲಿದು ಬಿಡ್ತೀನಿ. ಮಗ, ಇನ್ಮೇಲೆ ತುಂಬಾ ಹುಷಾರಾಗಿರ್ಬೇಕು. ಮೈನಾ ಹತ್ರ ಇನ್ಮೇಲೆ ಫ್ಯಾಕ್ಟ್ರಿಲಿ ಮಾತಾಡಕ್ ಹೋಗ್ಬೇಡ. ಬೇಕಿದ್ರೆ ಆಚೆ ಮಾತಾಡ್ಕೊಳ್ಳುವಂತೆ ಮಗ, ಅರ್ಥ ಮಾಡ್ಕೋ ಪ್ಲೀಸ್.
ಮುತ್ತಣ್ಣ ಇವ್ಯಾಕ್ ಬಂದ್ವು ಬಾ ಬಾ ದೇವಿಗಳ ಆತವ ಏ ಮುತ್ತಣ್ಣ ನಿಂಗೇನ್ ಬುದ್ಧಿ ಆಯ್ತಾ ನಿನ್ ಪಡ ನೀನ್ ಪೂಜೆ ಮಾಡ್ತಾ ಇದ್ಯಾ ಯಾರನ್ನ ಕೇಳಿ ಹೊಲಕ್ ಕಲ್ಲಿಟ್ಟೆ ಯೋ ಇದೇನು ಅಂತ ಮಾತಾಡ್ತಾ ಇದೀಯಾ? ಇದು ನಮ್ ಜಮೀನು, ಅದ್ರಲ್ಲಿ ನಮ್ಮ ಅವ್ವ ಅಪ್ಪನ್ ಸಮಾಧಿಗೆ ಪೂಜೆ ಮಾಡ್ತಾ ಇದ್ದೀನಿ. ನೀನ್ ಯಾವನಯ್ಯ ಕೇಳಕ್ಕೆ? ಅಡಮಾನ ಇಡಕ್ ಮುಂಚೆ ಅದು ನಿನ್ ಜಮೀನು, ಈಗ ಇದು ನನ್ ಜಮೀನು. ನಿಮ್ಮ ಅಪ್ಪ ಅಮ್ಮನ ಬೇಕಾದ್ರೆ ಸಮಾಧಿ ಒಳಗಡೆಯಿಂದ ಕರ್ಕೊಂಡು ಹೋಗ್ತಾ ಇರೋ. ಏ ವೀರಪ್ಪ, ಅದೇನ್ ಮಾತು ಅಂತ ಆಡ್ತಿದ್ಯಾ ಐಕ್ಳ ತರ? ಅಡಮಾನ ಇಟ್ಬಿಟ್ರೆ ಜಮೀನ್ ನಿಂದಾಗೋಗ್ತದ? ಇನ್ನೇನು ನಿಮ್ದಾಗ್ಬಿಡ್ತದ? ಸುಮ್ನೆ ಜಾಸ್ತಿ ಮಾತ್ಬೇಡ, ಎಲ್ಲನೂ ಎತ್ಕೊಂಡು ಹೋಗ್ತಾ ಇರಿ. ವೀರೇಂದ್ರ, ಅಲ್ಲ ಕಣಪ್ಪ, ನಮ್ ಜಮೀನ್ನ ಅಡ ಇಟ್ಟಿದೀವಿ ಹೊರತು ಮಾರಾಟ ಮಾಡಿಲ್ವಲ್ಲ. ಮುತ್ತಣ್ಮವ್ವ, ಅಡಮಾನನೇ ಆಗ್ಲಿ ಮಾರಾಟನೇ ಆಗ್ಲಿ ದುಡ್ಡು ಕೊಟ್ಟವನ್ಗೆ ಜಾಗ ಸ್ವಂತ ಆಗಿರುತ್ತೆ. ಸುಮ್ನೆ ಗಲಾಟೆ ಮಾಡ್ಕೊಳ್ತೀರಾ? ಒಡಿ. ಕೃಷ್ಣ, ಹಿರೀಕ್ರು ಪೂಜೆ ಮಾಡುವಾಗ ಹಂಗೆ ಅರ್ಧದಲ್ಲಿ ನಿಲ್ಸೋದು ಶ್ರೇಯ ಅಲ್ಲ ಕಣಪ್ಪ, ಮಹಾಪಾಪ ಅದು. ಏ ನಿಮ್ಮಂತವ್ರ ಶಾಪ ಪಾಪ ಎಲ್ಲನೂ ಎಷ್ಟೋ ನೋಡ್ಬಿಟ್ಟಿದ್ದೀನಿ. ಸುಮ್ನೆ ಎಲ್ಲಾನು ಎತ್ಕೊಂಡು ಹೋಗ್ತಾ ಇರಿ. ನಾಳೆ ನಮ್ಮ ಆಳ್ಗಳು ಬರ್ತಾರೆ, ಹೊಲ ಉಳ್ತಾರೆ ಅಷ್ಟೇ. ಏನಂದೆ? ಇಲ್ಲಿ ಹೊಲ ಉಳಕ್ ಬರ್ತಾರ? ಆ ಯೋ, ಇದು ನಮ್ ಹೊಲ, ನಿಂದಲ್ಲ. ಯಾವನಾದ್ರೂ ನಾಳೆ ಇಲ್ಲಿ ಕಾಲ್ ಇಡ್ಲಿ ಅವ್ನ್ ಕಾಲ್ ಮುರ್ದಾಕ್ಬಿಡ್ತೀನಿ. ಒಬ್ನು ಕಾಲ್ ಇಡಕ್ ಬಿಡಕ್ಕಿಲ್ಲ ನಾನು. ಬಿಡ್ತೀನ ಅವನ್ನ? ಕಾಲ್ ಇಕ್ಲಿ ನೋಡೋಣ. ಮಾವಯ್ಯ, ನಿಮ್ ಕೈಯಿಂದ ಏನ್ ಮಾಡಕ್ಕಾಗತ್ತೆ ಅಂತೀನಿ. ಸುಮ್ನೆ ಅವರ ದುಡ್ಡನ್ನ ಕೊಟ್ಟು ಆಮೇಲೆ ಮಾತಾಡಿ, ಈಗ ಮಾತಾಡೋದಲ್ಲ. ಯೋ ಸಾಕ್ ಸುಮ್ನಿರಯ್ಯ, ಕಂಡಿದ್ದೀನಿ ಎಲ್ಲ. ದುಡ್ಡು ಕೊಡ್ಬೇಕು ತಾನೆ? ಕೊಡ್ತೀವಿ. ಅದ್ ಯಾವಾಗ ಕೊಡ್ಬೇಕು ನಮಗ್ ಗೊತ್ತದೆ, ಕೊಡ್ತೀವಿ, ಹೋಗು. ಹಂಗಾದ್ರೆ ಅಲ್ಲಿ ಗಂಟ ಹೊಲನ ತೆಕ್ಲು ಬಿಡ್ಬೇಕು ಅಂತೀರಾ? ತೆಕ್ಲು ಬಿಡ್ತೀವೋ ಬೆಳೆ ಬೆಳಿತೀವೋ ಅದು ನಮ್ಮಿಷ್ಟ. ಪೂಜೆ ನಡೆಯುವಾಗ ಏನಾರು ಹಿಂಗ್ ಬಂತು ಅಂದ್ರೆ ಕೊಟ್ರೆ ಸುಮ್ನೆ ಇರಕ್ಕಿಲ್ಲ. ದಾರಿ ನೋಡ್ಕೊಂಡು ಹೋಯ್ತಾ ಇರಿ. ಕೃಷ್ಣಣ್ಣ, ಇವ್ರ ಹತ್ರ ಏನ್ ಮಾತು? ನೇರವಾಗಿ ವಿಷಯಕ್ಕೆ ಬರ್ತೀನಿ. ನಾಳೆ ಈ ಜಮೀನ ಮಾರಾಟ ಮಾಡ್ತಾ ಇದ್ದೀನಿ. ಏನ ಮಾರಾಟ ಮಾಡ್ತೀಯಾ? ಯೋ, ಯಾರನ್ ಕೇಳಿ ಮಾರಾಟ ಮಾಡ್ತೀಯಾ? ನೋಡ್ ಮುತ್ತಣ್ಣ, ನಿನಗ್ ಕೊಟ್ಟಿರೋ ಗಡುವು ಮುಗ್ದೋಯ್ತು. ನಿನಗ್ ಜಮೀನ್ ಬೇಕು ಅಂದ್ರೆ 10 ಲಕ್ಷ ರೂಪಾಯಿ ತಂದು ನನ್ನ ಕೈಗಿಡೋ, ಇಲ್ಲ ಅಂದ್ರೆ ಈ ಜಮೀನು ಮಾರಾಟ ಆಯ್ತದೆ. ಮುತ್ತಣ್ಣ ಮಾವ, ಒಂದ್ ಕೆಲ್ಸ ಮಾಡು. ನಿನಗಿರೋದು 3 ದಿನದ ಟೈಮು. ಅಷ್ಟ್ರೊಳಗಾಗಿ ಅವ್ನ 10 ಲಕ್ಷ ನೀನ್ ಕೊಟ್ಟೆ ಅಂದ್ರೆ ನಿನ್ ಜಮೀನ್ ನಿನಗಾಗತ್ತೆ. ಇಲ್ಲ ಅಂತಂದ್ರೆ ಕಂಡೋರ್ ಪಾಲಾಗತ್ತೆ. ಆಗ್ಲೇ ವ್ಯವಹಾರ ಎಲ್ಲ ಆಗೋಗಿದೆ. ಕೃಷ್ಣ, ಅತಿಯಾಗಿ ಮಾತಾಡ್ತಿದ್ಯಾ? ಇದಕ್ಕಿದಂಗೆ 10 ಲಕ್ಷ ಕೊಡು 10 ಲಕ್ಷ ಕೊಡು ಅಂದ್ರೆ ಹೆಂಗ್ ಕೊಡಕಾಯ್ತದ ನಾವು? ಅಲ್ವಾ ಮತ್ತೆ? ನಿಮಗೆ ಯಾಕೆ ಶ್ರಮ ಅಂತ ನಾವೇ ಮಾರಾಟ ಮಾಡ್ತಿದೀವಿ. ಒಂದ್ ಕೆಲ್ಸ ಮಾಡಿ ಮುತ್ತಣ್ಮವ್ವ, ನಿಮ್ಗೆ 3 ದಿನ ಟೈಮ್ ಇದೆ. ಅಷ್ಟ್ರೊಳಗಾಗಿ 10 ಲಕ್ಷ ದುಡ್ಡು ಕೊಟ್ಟು ಬೇಕಿದ್ರೆ ವೀರೇಂದ್ರನ ಹತ್ರ ಜಮೀನ ಬಿಡಿಸ್ಕೊಳ್ಳಿ. ಇಲ್ಲ ಅಂದ್ರೆ ಜಮೀನು ವೀರೇಂದ್ರ ಪಾಲಾಗತ್ತೆ, ಅಲ್ವೇನ್ರಪ್ಪ?